I got an idea. Brilliant idea. Yes. ಏನಪ್ಪ ಮಾಡ್ತಿದ್ಯಾ? Chill. ಯಾರ ಹತ್ರನಾದ್ರೂ 1 ಇಲ್ಲ 2 ರೂಪಾಯಿ ಕಾಯಿನ್ ಇದೆಯಾ? ನನ್ನ ಹತ್ರ ಇದೆ ಬ್ರೋ. ಯಾ, ತಗೊಳ್ಳಿ. ಥ್ಯಾಂಕ್ ಯು. ಏನ್ ಮಾಡ್ತೀರಾ ಬ್ರೋ? ಈಗ ಡಾಕ್ಟರ್ ಹೇಳಿದ್ರಲ್ವಾ, ಕಿಲ್ಲರ್ ಇಲ್ಲೇ ಇದ್ದಾರೆ, ಎಲ್ಲರೂ ಹುಷಾರಾಗಿರ್ಬೇಕು ಅಂತ. ದಿಸ್ ಈಸ್ ಕಾಲ್ಡ್ ಎ ಸ್ಪಿರಿಟ್ ಗೇಮ್. ಸ್ಪಿರಿಟ್ ಗೇಮ್. ಐ ಆಮ್ ಪ್ರೊಫೆಷನಲ್ ಎಟ್ ದಿಸ್ ಗೇಮ್. ಈಗ ಈ ಗೇಮ್ ಆಡಿ ಅವ್ರನ್ನ ಕರೆಯೋಣ. ಯಾರನ್ನ ಕರಿತೀಯಪ್ಪ? ಆತ್ಮಗಳನ್ನ? ಎಕ್ಸಾಕ್ಟ್ಲಿ ಡ್ಯೂಡ್. ಎಲ್ಲ ನನ್ನ ಹಣೆ ಬರಹ. ಇವನೇ ಒಂದು ಆತ್ಮ. Astro dude. ಇವನ್ ಜೊತೆ Astro dude, come back. ಇದೆಲ್ಲ ನನ್ನ ಕರ್ಮಪ್ಪ. ಛೀ. ನಾನು ಇಂಜಿನಿಯರಿಂಗ್ ಮಾಡ್ತಿರ್ಬೇಕಾದ್ರೆ ಈ ಗೇಮ್ನ ಒಂದಿನ ಆಡಿದ್ವಿ. ನನ್ನ ಫ್ರೆಂಡ್ ಸೂರಜ್ ಅಂತ ಒಬ್ಬ ಇದ್ದ. ಅವನು ಗೇಮ್ ಶುರು ಮಾಡೋಕ್ ಮುಂಚೆ ಕಾಯಿನ್ ಮೇಲೆ ಬೆರಳಿಟ್ಟ ಅಷ್ಟೇ. 6 ಮಂತ್ಸ್ ಇಂದ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಆದ್ರೆ ಅವನಿನ್ನೂ ರಿಕವರಿನೇ ಆಗಿಲ್ಲ, ಗೊತ್ತಾ? ಸೊ ಐ ಆಮ್ ಟೆಲ್ಲಿಂಗ್ ಯು ಆಲ್, ಈ ಆಟನ ಆಡ್ಬೇಕಾದ್ರೆ ಲೆಟ್ಸ್ ಬಿ ವೆರಿ 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 ಕೇರ್ಫುಲ್. ನನ್ ಭಯ ಆಗ್ತಿದೆ, ನಾನು ಇಲ್ಲಿಂದ ಹೋಗ್ತೀನಿ. ಸ್ಪಿರಿಟ್ ಎಲ್ಲಿ ಹೋಗ್ತಾ ಇದೀಯಮ್ಮ? ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. Don't talk. I got something to do. ನೀನ್ ಯಾಕಮ್ಮ ಇಲ್ಲಿಗೆ ಬಂದೆ? ಅದು ಇಲ್ಲಿ ಸೊಳ್ಳೆ ಇರೋ ಜಾಗದಲ್ಲಿ. ಆ ದೆವ್ವಕ್ಕಿಂತ ಈ ಸೊಳ್ಳೆ ಜಾಗನೇ ಮೇಲು ಸ್ವಾಮಿ. ಸ್ವಾಮಿ, ಆಂಡಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಆಂಡಿಯಾ? ನನ್ಗೇನೋ ಮೊದ್ಲಿಂದಾನೇ ಅವನ್ ಬಿಹೇವಿಯರ್ ವಿಯರ್ಡ್ ಆಗಿ ಅನ್ನಿಸ್ತಿದೆ ಸ್ವಾಮಿ. ಮೇ ಬಿ ಹಿ ಮೈಟ್ ಬಿ ದ ಕಿಲ್ಲರ್. ಅವನಿಗೆ ಅಷ್ಟೊಂದು ಸೀನ್ ಎಲ್ಲ ಇಲ್ಲಮ್ಮ. ಅವನ್ ಯಾವಾಗ್ಲೂ ಆ ಡ್ರಗ್ಸ್ ನಶೆಲ್ಲೇ ಇರ್ತಾನೆ. ಆ ಮ್ಯಾನೇಜರ್ ಸತ್ತೋದಾಗ ನಾವೆಲ್ಲರೂ ಆ ಡೆಡ್ ಬಾಡಿ ನೋಡಿ ಎಷ್ಟು ಭಯ ಪಟ್ರಿ. ಆದ್ರೆ ಅವ್ನ್ ಮಾತ್ರ ಭಯ ಪಡದೆ ಕಾಕ್ಟೇಲ್ ನ ಕೈಯಲ್ಲಿ ಇಟ್ಕೊಂಡು ತುಂಬಾ ಸ್ಟ್ರಾಂಗ್ ಆಗಿ ಕುತ್ಕೊಂಡಿದ್ದ. ಇವಾಗೇನೋ ಟೆನ್ಷನ್ ಇಲ್ಲದೆ ಯಾವ್ದೋ ಸ್ಪಿರಿಟ್ ಗೇಮ್ ಮಾಡ್ಕೊಂಡಿದ್ದಾನೆ. ಅಮ್ಮ, ಮ್ಯಾನೇಜರ್ ಸಾಯುವಾಗ ಆಂಡಿ ನಮ್ ಜೊತೆನೆ ಇದ್ನಲ್ಲಮ್ಮ. ಇಲ್ಲ ಅಂದ್ರೆ ಯಾರಿಗಾದ್ರೂ ಹೇಳಿ ಕೊಲೆ ಮಾಡ್ಸಿದನ ಅಂತ ಹೇಳೋದಾದ್ರೆ ಇಲ್ಲಿ ಸೆಲ್ ಫೋನ್ ನೆಟ್ವರ್ಕ್ ಕೂಡ ಇಲ್ಲ. ಹಾಗ್ ನೋಡೋದಾದ್ರೆ ಅವನು ಇದನ್ನೆಲ್ಲ ಮಾಡಕ್ಕಾಗುತ್ತಾ? ಸ್ವಾಮಿ 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 ಏನಾಯ್ತು ಸ್ವಾಮಿ? ಸ್ವಾಮಿ ಏನಾಯ್ತು ನಿಮ್ಗೆ? ಸ್ವಾಮಿ ಅಯ್ಯೋ ಏನಾಯ್ತು ಗೊತ್ತಾಗ್ತಾ ಇಲ್ವೇ? ಬೇಗ ಬನ್ನಿ, ಬೇಗ ಬನ್ನಿ. ಸ್ವಾಮಿಗೆ ಏನಾಯ್ತು ಗೊತ್ತಾಗ್ತಾ ಇಲ್ಲ. ಅಲ್ಲೊಂದು ಹಾವಿದೆ ಸ್ವಾಮಿ. ಅಲ್ಲ ಆಂಡಿ ಏನೋ ಮಾಡ್ತಾ ಇದ್ದ, ಇವ್ರು ನೋಡಿದ್ರೆ ಸತ್ತೋಗ್ಬಿಟ್ರು. ಸ್ವಾಮೀಜಿ ಬಾ, ಸ್ವಾಮೀಜಿ ಬಾ, ಸ್ವಾಮೀಜಿ ಬಾ, ಸ್ವಾಮೀಜಿ ಬಾ, ಸ್ವಾಮೀಜಿ ಬಾ, ಸ್ವಾಮೀಜಿ ಬಾ. ಏನ್ ಮಾಡ್ತಾ ಇದ್ದೀರಾ ಬ್ರೋ? ಈಗಷ್ಟೇ ಸತ್ತೋದ್ರಲ್ವಾ, ಫ್ರೆಶ್ ಆತ್ಮ ಬ್ರೋ. ದಟ್ಸ್ ವೈ ಐ ಕಾಲಿಂಗ್ ಹಿಮ್. ಮತ್ತೆ ತಿರುಗಿ ಬರ್ತಾರಲ್ವಾ, ಅದಕ್ಕೆ ಕರಿತಿದ್ದೀನಿ. ಲೇ ಸ್ವಾಮೀಜಿ ಬಾ, ಸ್ವಾಮೀಜಿ ಬಾ, ಸ್ವಾಮೀಜಿ. ಏಯ್, ಏಯ್, ಹೇಳೋ ಮೇಲೆ. ಸ್ವಾಮೀಜಿ ಬಾ, ಸ್ವಾಮೀಜಿ ಬಾ. ಏನ್ ಆಟ ಆಡ್ತಿದ್ಯಾ? ಹುಚ್ಚನ್ ತರ ಮಾತಾಡ್ತಿದ್ಯಾ? ಒಂದ್ ಕಡೆಯಲ್ಲಿ ಜನ ಸಾಯ್ತಿದ್ದಾರೆ, ನೀನ್ ಆತ್ಮನ್ ಜೊತೆ ಆಟ ಆಡ್ತಿದ್ಯಾ? ಏನೋ ಆಗ್ ನೋಡ್ತಿದ್ಯಾ? ಏನ್ ಆಗ್ ನೋಡ್ತಿದ್ಯಾ? ನೀನ್ ಏನೇ ಮಾಡಿದ್ರು ಇಲ್ಲಿ ಕೇಳೋಕ್ ಯಾರು ಇಲ್ಲ ಅನ್ಕೊಂಡಿದ್ಯಾ?
Blood man? What the hell did you do? I am just trying to help you guys. ನಿಮಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೀನಿ ಬ್ರೋ. ಅದಕ್ಕೆ ಈ ಥರ ಕ್ರೇಜಿ. ಮೆಂಟಲ್ ತರ ಆಡ್ತಾ- ಸರ್ 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 ಸ್ಟುಪಿಡ್ ಮೋರ್ ಡ್ಯೂಡ್. ಆಂಡಿ ಸ್ವಲ್ಪ ನಿಂತ್ಕೊಳ್ಳಿ. Is he crazy? No, is he crazy? ಹೇಯ್ ಬಿಡು ಹುಚ್ಚು ನನ್ ಮಗ. ನಾವೇ ಜಗಳ ಆಡ್ಕೊಂಡ್ರೆ ಹೆಂಗೆ ಸರ್? ಹೇಯ್ ಏನ್ ಮಾತಾಡ್ತಿದ್ಯಾ? ಅವನೇನು ಹುಚ್ಚನ? ಹೇಳಿ ಸರ್. ನಾನು ಅಂತ ತಪ್ಪೇನ್ ಮಾಡಿದೆ? ನಿಮಗೆ ಹೆಲ್ಪ್ ಮಾಡಕ್ ಟ್ರೈ ಮಾಡಿದೆ, ಅದು ತಪ್ಪಾ? ಸರಿ ಕಿರ್ಚ್ ಐ ಆಮ್ ಜಸ್ಟ್ ಟ್ರೈಂಗ್ ಟು ಹೆಲ್ಪ್ ಯು ಗೈಸ್. ಅದಕ್ಕೆ ಬಾಟ್ಲಲ್ಲಿ ಹೊಡಿತಾನೆ. ಸರ್ ಬನ್ನಿ ಸರ್, ಕೋಪ ಮಾಡ್ಕೊಬೇಡಿ ಸರ್. ಏ ಬಿಡು. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಯೋದನ್ನ ಬಿಟ್ಬಿಟ್ಟು ನಮ್ಮಲ್ಲೇ ನಾವು ಜಗಳ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಸರ್. ನಮಗೆಲ್ಲ ಯಾವ ಸಂಬಂಧನೂ ಇಲ್ಲ, ಆದರೆ ನಾವೆಲ್ಲರೂ ಒಂದು ಕಡೆ ಬಂದು ಸಿಗಾಕೊಂಡ್ಬಿಟ್ಟಿದೀವಿ. ಇಲ್ಲಿಂದ ನಾವು ತಪ್ಪಿಸ್ಕೋಬೇಕಂದ್ರೆ ಮೊದಲು ನಾವು ಹೆಂಗೆ ಇಲ್ಲಿ ಬಂದು ಸಿಕ್ಕಾಕೊಂಡ್ವಿ ಅಂತ ತಿಳ್ಕೊಬೇಕು. ನಾನಿಲ್ಲಿ ಕೂಪನ್ಗೆ ಆಸೆ ಪಟ್ಟು ಇಲ್ಲಿ ಬಂದ್ಬಿಟ್ಟೆ ಸರ್. ವೇದ, ಮೊದಲು ನೀವು ಹೇಗೆ ಇಲ್ಲಿ ಬಂದ್ರಿ ಅಂತ ಹೇಳಿ. ನಾವು ಸ್ಟ್ಯಾಂಡಪ್ ಕಾಮಿಡಿಯನ್. ಈ ಇವೆಂಟಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ನನಗೆ ಮೆಸೇಜ್ ಬಂತು. ಒಂದು ಮೆಸೇಜ್ಗೆ ನೀವು ಬಂದ್ಬಿಟ್ರಾ? ನಾನು ಫ್ರೀಲ್ಯಾನ್ಸರ್ ಸರ್. ನನಗೆ ಮ್ಯಾನೇಜರ್ಸ್ ಕೂಡ ಯಾರೂ ಇಲ್ಲ. ಮತ್ತು ಅಷ್ಟೇ ಅಲ್ಲ, ನನಗೆ ಪೇಮೆಂಟ್ ಮುಂಚೆನೇ ಕೊಟ್ಟರು. ಸುಧಾ ಮ್ಯಾಮ್, ನೀವು ಹೆಂಗೆ ಬಂದಿದ್ದು? ಜೈಲರ್ ಸರ್ ವೈಫ್ಗೆ ಹುಷಾರಿಲ್ಲ ಅಂತ ಅವರು ಹಾಸ್ಪಿಟ್ಲಿಗೆ ಬರಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನನಗೊಂದು ಫೋನ್ ಬಂತು. ಅದಕ್ಕೆ ಅವ್ರ ಟ್ರೀಟ್ಮೆಂಟ್ಗೋಸ್ಕರ ನಾನು ಇಲ್ಲಿ ಬಂದೆ. ನೀವು ಸರ್? ಈ ಪ್ಲೇಸ್ ಅಲ್ಲಿ ಇವತ್ ರಾತ್ರಿ ಯಾವುದೋ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂತ, ಅದೇನೋ ನಡೆಯುತ್ತೆ ನೋಡ್ಕೊಂಡ್ ಬಾ ಅಂತ ಕಲೆಕ್ಟರ್ ಆಫೀಸ್ ಇಂದ ಫೋನ್ ಬಂದಿತ್ತು. ಟುಮಾರೋ ಇಸ್ ಮೈ ಬರ್ಡೇ ಬ್ರೋ. ಇವತ್ತು ರಾತ್ರಿ ಎಲ್ಲರಿಗೂ ದೊಡ್ಡ ಪಾರ್ಟಿ ಅರೇಂಜ್ ಮಾಡಿದ್ದೆ. ನಾನು ಸ್ಟಫ್ಗೋಸ್ಕರ ಹುಡುಕ್ತಾ ಇರಬೇಕಾದ್ರೆ ಹೈ ಗ್ರೇಡ್ ಕೊಕೇನ್ ಇಲ್ಲಿ ಸಿಗುತ್ತೆ ಅಂತ ನನಗೆ ಒಂದು ಅನಾನಿಮಸ್ ನಂಬರ್ ಇಂದ ಮೆಸೇಜ್ ಬಂತು. ಹಂಗ? ಆ ಮೆಸೇಜ್ನ ನೋಡಿ ನಂಬಿ ಇಲ್ಲಿ ಬಂದು ಸಿಕ್ಕಾಕೊಂಡಿದ್ದೀನಿ. ಏನಮ್ಮ? ವಾಶ್ರೂಮ್ಗೆ ಹೋಗ್ಬೇಕು. ಇದನ್ನು ಹೇಳ್ಬೇಕಾ? ಹೋಗ್ಬಾರದಲ್ವಾ? ಏನು ನಾನು ಒಬ್ಳೆ ಹೋಗ್ಬೇಕಾ? ನಂಗೆ ಭಯ ಆಗ್ತಿದೆ, ನೀವು ಬನ್ನಿ. ಸರಿ ಸರ್, ನೀವೆಲ್ಲರೂ ಮಾತಾಡ್ತಾ ಇರಿ. ಆದರೆ ಜಗಳ ಮಾಡಬೇಡಿ, ನಾನು ಹೋಗಿ ಬಂದ್ಬಿಡ್ತೀನಿ. ಬಾ ಹೋಗೋಣ. ಡ್ರಗ್ಸಲ್ಲೂ ಇಷ್ಟು ಗ್ರೇಡ್ಸ್ ಇದೆಯಾ? ಆರ್ ಯು ಜೋಕಿಂಗ್? ಲೋ ಗ್ರೇಡ್ ವೀಡ್ ಇಂದ ಹೈ ಗ್ರೇಡ್ ಕೊಕೇನ್ ವರ್ಗೂ ಆಲ್ಮೋಸ್ಟ್ ಒಂದು 600 ಟೈಪ್ ಡ್ರಗ್ಸ್ ಇದಾವೆ. ಡ್ಯೂಡ್, ನಿಮಗಿದೆಲ್ಲ ಗೊತ್ತಿರ್ಬೇಕಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಇದಷ್ಟು ಮಾತ್ರ ಅಲ್ಲದೆ ಈ ರೀತಿ ಎಷ್ಟೊಂದು ಟೈಪ್ಸ್ ಡ್ರಗ್ಸ್ ಇದಾವೆ ನಿಮ್ಗೆ ಗೊತ್ತಾ? ಒಂದು ಡ್ರಗ್ಸ್ ಕೂಡ ಡಿಫ್ರೆಂಟ್ ಪ್ಲೇಸಸ್ ಅಲ್ಲಿ ಸಿಗ್ತವೆ. ಸೊ ಇಟ್ಸ್ ಹಾರ್ಡ್ ಟು ಫೈಂಡ್ ದ ಶಿಟ್ ಮ್ಯಾನ್.